ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಮಲ್ಲಪ್ಪನವರು ನ್ಯೂಸ್ 81 ಕನ್ನಡದೊಂದಿಗೆ ಏನ್ ಹೇಳಿದ್ರು ಗೊತ್ತಾ? ತಮ್ಮ ವಿದ್ಯಾನಗರದ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ರಂಗಸ್ವಾಮಿ ಎಂಬ ಸಿಬ್ಬಂದಿ ಕಡತಗಳಲ್ಲಿ ಇರುವಂತಹ ಪ್ರತಿಯನ್ನ ಕದ್ದು ಖಾಸಗಿ ವ್ಯಕ್ತಿಯವರಿಗೆ ಕೊಟ್ಟಿರುವ ಮಾಹಿತಿ ತಮಗಿದೆಯಾ? ಎಲ್ಲ ಫೋನ್ನಲ್ಲಿ ಬಂದ ಮಾಹಿತಿ ಮೇರೆಗೆ ನಾನು ಖುದ್ದು ವಿದ್ಯಾನಗರದ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಗೆ ಭೇಟಿ ಕೊಟ್ಟು ಸಿಬ್ಬಂದಿಗಳ ಒಂದು ಸಭೆಯನ್ನು ಕರೆದು ಎಲ್ಲ ಸಿಬ್ಬಂದಿಗಳಿಗೆ ಖಡಕ್ ವಾರ್ನಿಂಗ್ ಮಾಡಿದ್ದೇನೆ. ಅಂತಹ ನೌಕರಿಂದ ಯಾರೇ ತಪ್ಪು ಎಸಗಿದ್ರು ಕಂಡು ಬಂದಲ್ಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸ್ತೀನಿ ಅಂತ ಎಚ್ಚರಿಕೆ ಕೊಟ್ಟು ಬಂದಿದ್ದೇನೆ ಎಂದು ನಮ್ಮ ವಾಹಿನಿಗೆ ತಿಳಿಸಿದ್ದಾರೆ. ಅದಲ್ಲದೆ ಹಾಸ್ಟೆಲ್ನಲ್ಲಿ ಇದ್ದು ಓದುತ್ತಿರುವ ಮಕ್ಕಳಿಗೆ ಶುದ್ಧ ಶುಚಿರುಚಿ ಊಟದ ಬಗ್ಗೆ ಕೇಳಿ, ನಂತರದಲ್ಲಿ ಸರ್ಕಾರ ಮಕ್ಕಳಿಗಾಗಿ ಮಾಂಸಾಹಾರಿ ಮೊಟ್ಟೆ, ಹಾಲು, ಬಾಳೆಹಣ್ಣು ಹೀಗೆ ಎಲ್ಲ ಪೌಷ್ಟಿಕ ಊಟ ಎಲ್ಲ ಮಕ್ಕಳಿಗೆ ಸಿಗುತ್ತಿದ್ಯಾ ಎಂದು ಕೇಳಿದಕ್ಕೆ ಹೌದು, ಎಲ್ಲ ಹಾಸ್ಟೆಲ್ಗಳಿಗೆ ಭೇಟಿ ಕೊಟ್ಟು ನಾವು ಊಟದ ಶುಚಿ ರುಚಿಯನ್ನು ನೋಡಿ ಮಕ್ಕಳ ಜೊತೆಗೆ ಚರ್ಚೆ ಮಾಡಿ ಮಾಧ್ಯಮದಲ್ಲಿ ಪ್ರಚಾರಪಡಿಸಿ ಅಂದರು. ಇನ್ನು ಹಲವು ಪ್ರಶ್ನೆಗಳಿಗೆ ಉತ್ತರ ನಮ್ಮ ನ್ಯೂಸ್ 81 ಕನ್ನಡ ಚಾನೆಲ್ ತಪ್ಪದೆ ವೀಕ್ಷಿಸಿ, ಲೈಕ್, ಕಾಮೆಂಟ್ಸ್, ಸಬ್ಸ್ಕ್ರೈಬ್ ಮಾಡಿ. ಎಚ್.ಎಸ್. ವಿಷ್ಣು ಪ್ರಸಾದ್, ಚಿನ್ನವರ್ತಿಗಾರು, ಶಿವಮೊಗ್ಗ ತಾಲೂಕು ವಿದ್ಯಾನಗರದಲ್ಲಿರ್ತಕ್ಕಂಥ ತಾಲೂಕು ಕಚೇರಿಯಿಂದ ಹಿಂಗೆ ಕಡತಗಳು ಮಿಸ್ ಅಪ್ರೋಪ್ರಿಯೇಟ್ ಆಗಿದೆ ಅಥವಾ ಕಡತಗಳು ಮಿಸ್ ಆಗಿದ್ದಾವೆ ಅಥವಾ ಅವುಗಳನ್ನು ಜೆರಾಕ್ಸ್ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ತಾಲೂಕು ಕಚೇರಿಯಿಂದ ಯಾವುದೇ ದೂರುಗಳು ನನಗೆ ಬಂದಿಲ್ಲ ಸರ್. ನಮ್ಮ ಸಿಬ್ಬಂದಿ ಯಾರೂ ನನಗೆ ಆದರೂ ಸಹ ಹೀಗೆ ಬೇರೆ ಬೇರೆ ಅವರಿವರು ಎಲ್ಲ ಹೀಗೆ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಬಂದಿರೋದ್ರಿಂದ ನಾನು ಅವರಿಗೆ ಒಂದು ಮೀಟಿಂಗ್ ಮಾಡಿಬಿಟ್ಟು ಎಲ್ಲ ಇಡೀ ನಮ್ಮ ಸ್ಟಾಫಿಗೆ ಇನ್ಕ್ಲೂಡಿಂಗ್ ವಾರ್ಡನ್ಸು ಮತ್ತು ಕಚೇರಿಯಲ್ಲಿರ್ತಕ್ಕಂತಹ ಎಲ್ಲ ಸಿಬ್ಬಂದಿಯವರಿಗೆ ಮೀಟಿಂಗ್ ಮಾಡಿ ನಾನು ನಮ್ಮ ಗೆಜೆಟೆಡ್ ಮ್ಯಾನೇಜರು ಮತ್ತು ಅಸಿಸ್ಟೆಂಟ್ ಡೈರೆಕ್ಟ್ರು ಮೀಟಿಂಗ್ ಮಾಡಿ ವಾರ್ನ್ ಮಾಡಿ ಬಂದಿದ್ದೀವಿ ಸರ್. ಆ ಥರ ನಾವು ಯಾರೂ ಮಾಹಿತಿಗಳನ್ನು ನೀಡಿಲ್ಲ, ಹೊರಗಡೆ ಯಾರಿಗೂ ಆ ಥರ ಕೊಟ್ಟಿಲ್ಲ ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ ಅಲ್ಲಿಯ ಸಿಬ್ಬಂದಿಗಳೇ ಹೇಳಿದ್ದಾರೆ? ಹೌದು ಸರ್, ಹೌದು. ಅಂದರೆ ಅಲ್ಲಿರತಕ್ಕಂಥ ಕಡತಗಳ ಪ್ರತಿಯನ್ನ ಜೆರಾಕ್ಸ್ ಮಾಡಿ ಹೊರಗಡೆ ಕೊಟ್ಟಿದ್ದಾರೆ ಅಂತ ಹೇಳಿ ಆರೋಪ ಬಂದ ಹಿನ್ನೆಲೆಯಲ್ಲಿ ನಾವು ನಿಮ್ಗೆ ಕೇಳೋದಕ್ಕೆ ಮುಂದಾದ್ವಿ. ಈಗ ಅಲ್ಲಿಯ ಸಿಬ್ಬಂದಿಗಳೇ ಹೇಳ್ತಾ ಇದ್ದಾರೆ ಕಡತಗಳು ಪ್ರತಿ ಯಾರು ತೆಗೆದಿಲ್ಲ ಏನು ಅಂತ ಹೇಳಿದ್ರೆ, ಕಡತಗಳ ಪಿಂಡಿ ಏನಾದರೂ ಮಿಸ್ ಆಗಿದೆಯಾ ಸರ್? ಇಲ್ಲ ಸರ್, ಅದು ಆ ಥರ ಏನೂ ಆಗಿಲ್ಲ, ಆ ಥರ ಗಮನಕ್ಕೂ ಬಂದಿಲ್ಲ ಸರ್. ಅದು ಯಾವ ಥರ ದೂರು ಕೊಟ್ಟಿಲ್ಲ ಅವ್ರು ಯಾರು. ಹಾಂ ಸರ್. ಅಲ್ಲಿಯೇ ಸಹಾಯಕ ನಿರ್ದೇಶಕರು ಇರ್ತಾರೆ ಅವ್ರ ಮೇಲೆ. ಹಾಗೇನಾದರೂ ಇದ್ದಿದ್ರೆ ನನಗೆ ಅವರು ಇನ್ಫಾರ್ಮ್ ಮಾಡ್ತಿದ್ರು, ಬಟ್ ಆ ಥರದ್ದು ಏನೂ ನನ್ನ ಗಮನಕ್ಕೆ ಬಂದಿಲ್ಲ ಸರ್. ಸರ್, ಇವಾಗ ಎಲ್ಲ ಹಾಸ್ಟೆಲ್ಗಳಲ್ಲಿ ಊಟದ ವ್ಯವಸ್ಥೆ ಎಲ್ಲದೂ ಕೂಡ ಕರೆಕ್ಟಾಗಿ ಇದೆಯಾ ಅಥವಾ ಹೇಗೆ ಸರ್? ಮಕ್ಕಳಿಗೆ ವಾರಕ್ಕೆ ಏನು ಊಟದ ವ್ಯವಸ್ಥೆಯಲ್ಲಿ ಮೊಟ್ಟೆ, ಹಾಲು ಇದರ ಕೊಡಬೇಕಾಗಿದ್ದನ್ನು ಕರೆಕ್ಟಾಗಿ ಕೊಡ್ತಾ ಇದ್ದಾರೆ ವಾರ್ಡನ್ಸ್ಗಳು? ಹೇಗೆ ವಾರ್ಡನ್ಗಳ ಮೇಲೆ ಏನಾದರೂ ಆರೋಪ ಇದೆಯಾ ಅಥವಾ ಏನು ಅನ್ನೋದು? ಇಲ್ಲ ಸರ್, ವಾರ್ಡನ್ಗಳ ಮೇಲೆ ಏನೂ ಆರೋಪ ಇಲ್ಲ. ಮೆನು ಚಾರ್ಟ್ ಪ್ರಕಾರ ವಾರದಲ್ಲಿ ಮೊಟ್ಟೆ, ಬಾಳೆಹಣ್ಣು ಮತ್ತು ಚಿಕನ್ನು 15 ದಿವಸಕ್ಕೊಂದು ಸಾರಿ ಇದೆಲ್ಲ ಏನು ಮೆನು ಪ್ರಕಾರ ಇದೆ, ಮೆನು ಪ್ರಕಾರನೇ ಊಟ ಉಪಹಾರ ಎಲ್ಲ ಚೆನ್ನಾಗಿ ನಡೀತಾ ಇದೆ, ಎಲ್ಲರೂ ಕೊಡ್ತಾ ಇದ್ದಾರೆ. ನಾನು ಆಗಾಗ ವಿಸಿಟ್ ಮಾಡ್ತಾ ಇದ್ದೀನಿ. ನಮ್ಮ ಸಹಾಯಕ ನಿರ್ದೇಶಕರು ಎಲ್ಲರೂ ಸಹ ಹಾಸ್ಟೆಲ್ಗಳಿಗೆ ವಿಸಿಟ್ ಮಾಡ್ತಾರೆ. ನಾನು ಆಗಾಗ ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೂ ಸಹ ವಿಸಿಟ್ ಮಾಡಿ ಬರ್ತಾ ಇದ್ದೀನಿ. ಆ ಥರ ಕಂಪ್ಲೇಂಟ್ಸು ಯಾವುದೂ ಇಲ್ಲ ಸರ್. ಟೆಂಡರ್ ಕರೆದಂಥ ಇದರಲ್ಲಿ ಟೆಂಡರು ಏನು ಆಹಾರ ಸಪ್ಲೈ ಮಾಡುವಂಥ ಇವರಲ್ಲಿ ಅಕ್ಕಿ ಎಲ್ಲ ಗುಣಮಟ್ಟವಾಗಿದೆಯಾ ಅಥವಾ ತರಕಾರಿ, ಅಕ್ಕಿ, ಈ ಥರ ಬೇಳೆಕಾಳುಗಳು ಗುಣಮಟ್ಟದಾಗಿ ಸಪ್ಲೈ ಮಾಡ್ತಾ ಇದ್ದಾರೆ ಹೇಗೆ ಸರ್? ಸರ್, ಗುಣಮಟ್ಟದ ಕಾಳು ದಿನಸಿಗಳನ್ನು ಎಲ್ಲ ಸಪ್ಲೈ ಮಾಡ್ತಿದ್ದಾರೆ. ದಿನಸಿ ಪದಾರ್ಥಗಳನ್ನು. ಅಕ್ಕಿನ ನಾವು PDS ಇಂದ ಸರ್ಕಾರದಿಂದ ತೆಗೆದುಕೊಳ್ತೀವಿ, ಹಾಗಾಗಿ ಏನು ಸಮಸ್ಯೆ ಇಲ್ಲ ಸರ್. ಓಕೆ ಸರ್, ಧನ್ಯವಾದಗಳು ಸರ್. ಸಾರ್ವಜನಿಕರಿಗೆ ಒಂದು ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳ್ತೀವಿ ಸರ್. ಎಲ್ಲ ಸಾರ್ವಜನಿಕರಿಗೂ ಬರುವಂತಹ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ನಾನು ಹಾರೈಸ್ತೀನಿ ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್. BNR ಪಬ್ಲಿಕ್ ಸ್ಕೂಲ್ 2024-25ನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಮಾಂಟೆಸರಿಯಿಂದ 10ನೇ ತರಗತಿವರೆಗೂ ಕೆಲವೇ ಸೀಟ್ಗಳು ಮಾತ್ರ. ಒಮ್ಮೆ ಭೇಟಿ ಕೊಡಿ. BNR ಪಬ್ಲಿಕ್ ಸ್ಕೂಲ್, ಬಾಬಣ್ಣ ಬಡಾವಣೆ, ಮಲ್ಲಸಂದ್ರ, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9934982215 ಹಾಗೂ 98454511196.